ನೆಟ್ವರ್ಕಿಂಗು ತುಂಬ ಅವಶ್ಯಕತೆ ಇದ್ದೇ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನನ್ನ ಇದರಲ್ಲಿ ನೆಟ್ವರ್ಕ್ ಇಲ್ಲ ಅಂತಂದರೆ ನಾವು ಯಾರಿಗೆ ಮಾಡ್ತೀವಿ? ಬಿಸ್ನೆಸ್ ಅಂತಂದರೆ ನಾವು ಯಾರಿಗೋ ಒಬ್ಬರಿಗೆ ಏನೋ ಒಂದು ಕೊಡೋದಕ್ಕೋಸ್ಕರನೇ ಬಿಸ್ನೆಸ್ ಶುರು ಮಾಡುವಂಥದ್ದು. ಒಬ್ಬ ಡಾಕ್ಟ್ರು ಒಬ್ಬ ಪೇಷಂಟ್ ಇದ್ರೇನೆ ಅವ್ನು ಸರ್ವಿಸ್ ಕೊಡೋಕ್ಕೆ ಸಾಧ್ಯ. ಒಂದು ಹಾಸ್ಪಿಟಲ್ಗೆ ಪೇಷಂಟ್ಸ್ ಬಂದ್ರೇ ಕೊಡೋಕ್ಕೆ ಸಾಧ್ಯ. ಹಾಗೇನೆ ಒಬ್ಬ ಲಾಯರ್ಗೆ ಒಬ್ಬ ಕ್ಲೈಂಟ್ ಬಂದ್ರೇ ಅವ್ನು ಬಿಸ್ನೆಸ್ ಕೊಡೋಕ್ಕೆ ಸಾಧ್ಯ. ಹಾಗೆ ನೆಟ್ವರ್ಕ್ ಇಲ್ಲ ಅಂತಂದರೆ ನಾವು ಏನನ್ನೂ ಮಾಡೋಕ್ಕಾಗಲ್ಲ. ನೆಟ್ವರ್ಕ್ ಬೇಕೇ ಬೇಕು. World's best strategist. King of deal closure. Highest paid consultant. Smart entrepreneur. International speaker. Unique author. ಕಂಪನಿ ನಡೆಸೋಕೆ ನೆಟ್ವರ್ಕಿಂಗ್ ಹಾಗೆ ಜನರ ಕನೆಕ್ಷನ್ಸ್ಗಳು ತುಂಬಾ ಇಂಪಾರ್ಟೆಂಟ್, ಅಥವಾ ಅದಲ್ಲದೆ ಬಿಸ್ನೆಸ್ ಅನ್ನು ನಡೆಯಬಹುದು? ಇಲ್ಲ, ನೆಟ್ವರ್ಕಿಂಗ್ ತುಂಬ ಅವಶ್ಯಕತೆ ಇದ್ದೇ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನನ್ನ ಇದರಲ್ಲಿ ನೆಟ್ವರ್ಕ್ ಇಲ್ಲ ಅಂತಂದರೆ ನಾವು ಯಾರು ಮಾಡ್ತೀವಿ? ಬಿಸ್ನೆಸ್ ಅಂತಂದರೆ ನಾವು ಯಾರಿಗೋ ಒಬ್ಬರಿಗೆ ಏನೋ ಒಂದು ಕೊಡೋದಕ್ಕೋಸ್ಕರನೇ ಬಿಸ್ನೆಸ್ ಶುರು ಮಾಡುವಂಥದ್ದು. ಒಬ್ಬ ಡಾಕ್ಟ್ರು ಒಬ್ಬ ಪೇಷಂಟ್ ಇದ್ರೇನೆ ಅವ್ನು ಸರ್ವಿಸ್ ಕೊಡೋಕ್ಕೆ ಸಾಧ್ಯ. ಒಂದು ಹಾಸ್ಪಿಟಲ್ಗೆ ಪೇಷಂಟ್ಸ್ ಬಂದ್ರೇ ಕೊಡೋಕ್ಕೆ ಸಾಧ್ಯ. ಹಾಗೇನೆ ಒಬ್ಬ ಲಾಯರ್ಗೆ ಒಬ್ಬ ಕ್ಲೈಂಟ್ ಬಂದ್ರೇ ಅವ್ನು ಬಿಸ್ನೆಸ್ ಕೊಡೋಕ್ಕೆ ಸಾಧ್ಯ. ಹಾಗೆ ನೆಟ್ವರ್ಕ್ ಇಲ್ಲ ಅಂತಂದರೆ ನಾವು ಏನನ್ನೂ ಮಾಡೋಕ್ಕಾಗಲ್ಲ. ನೆಟ್ವರ್ಕ್ ಬೇಕೇ ಬೇಕು. ಆದರೆ ಆ ನೆಟ್ವರ್ಕಲ್ಲಿ ನಾವು ಏನು ಅವಶ್ಯಕತೆ ಕೊಡ್ತೀವಿ, ಏನು ಅವಶ್ಯಕತೆ ಇದೆ ಅವ್ರಿಗೆ, ಏನು ಕೊಟ್ಟರೆ ಅವ್ರಿಗೆ ಬೇಕಾಗುತ್ತೆ ಅನ್ನೋಂಥದ್ದನ್ನ ಅರ್ಥ ಮಾಡ್ಕೊಡ್ತಾರೆ. ನಮಗೆ ಕಾಂಪಿಟೇಷನ್ ಇಂದ ನಾವು ಗೆಲ್ತಾ ಹೋಗ್ತೀವಿ. ನೆಟ್ವರ್ಕ್ ಇನ್ ದ ಸೆನ್ಸ್ ಏನು? ಈಗ ನಾನು ಹೇಳಿದೆ, ಆ ಹೋಟೆಲ್ ಬಿಸ್ನೆಸ್ನೇ ಮತ್ತೆ ತಗೊಳ್ತಾ ಇದ್ದೇನೆ ಯಾಕಂದರೆ ಅದನ್ನು ಹೇಳಿದೆ ಅಂತ. ಇಲ್ಲ ಹೋಗಿ ಫಾರ್ಮಿಂಗ್ ಬಿಸ್ನೆಸ್ ಹೇಳಿದೆ. ಅವಶ್ಯಕತೆ ಯಾರಿಗೆ ಫುಡ್ ಗ್ರೇನ್ಸ್ ಇದೆ, ಅದನ್ನು ಏನು ಬೆಳ್ಕೊಡ್ಬೋದು ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಅವರಿಗೆ ನಾವು ಸಪ್ಲೈ ಕೊಡೋಕೆ ಹೋಯ್ತು ಅಂತ ದಟ್ ಇಸ್ ಎ ಗುಡ್ ನೆಟ್ವರ್ಕ್. ಅದೇ ಥರ 10 ಜನಕ್ಕೆ ನಾವು ಮಾಡ್ತಾ ಹೋಯ್ತು ಅಂದ್ರೆ ಅದೇ ಒಂದು ಹೊಸ ನೆಟ್ವರ್ಕ್. 10 ಜನ ಇನ್ನೊಂದು 10 ಜನ ಕೇಳ್ತಾರೆ, ಇನ್ನೊಂದು 10 ಜನ ಕೇಳ್ತಾರೆ. ಸೊ ಹಾಗೆ ನೆಟ್ವರ್ಕ್ ಬೆಳ್ಕೊಳ್ತಾ ಹೋಗ್ತಾ ಇರ್ತದೆ. ಸೊ ನಿಮ್ಮ ಕಾನ್ಸಂಟ್ರೇಷನ್ ಏನಿದ್ರು ರಿಸಲ್ಟ್ ಮೇಲೆ ಇರಬೇಕು. ಈ ಒಳ್ಳೆ ರಿಸಲ್ಟ್ ಕೊಡ್ತಾರೆ, ನೆಟ್ವರ್ಕ್ ಆಟೋಮೆಟಿಕ್ ಬೆಳೆಯುತ್ತೆ. ಈವನ್ ಎಷ್ಟೇ ನೆಟ್ವರ್ಕ್ ಇತ್ತು ಅಂತಂದ್ರೆ ಎಷ್ಟೋ ಸಂಸ್ಥೆಗಳಿದೆ, ವೀಕ್ಲಿ ಮೀಟಿಂಗ್ ಮಾಡ್ತಾರೆ, ನೆಟ್ವರ್ಕ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಎಷ್ಟೋ ಕ್ಲಬ್ಸ್ಗಳಿದೆ, ಇದೆಲ್ಲ ಇತ್ತು ಅಂದ್ರೆ ಯಾಕೆ ಅವ್ರು ಇನ್ನೂ ನಂಬರ್ 1 ಟಾಪ್ ರಿಚೆಸ್ಟ್ ಮ್ಯಾನ್ಗಳಾಗಿಲ್ಲ? ಅವ್ರು ಯಾರು? ಅವರೆಲ್ಲ ಯಾಕೆ ಒಂದು ಘಟ್ಟಕ್ಕೆ ಹೋಗಿ ತಲುಪ್ತಾ ಇಲ್ಲ? ಬಿಕಾಸ್ ದೇರ್ ಕಾನ್ಸಂಟ್ರೇಷನ್ ಈಸ್ ಟೋಟಲಿ ಡಿಫ್ರೆಂಟ್. ದೇ ಆರ್ ಥಿಂಕಿಂಗ್ ಓನ್ಲಿ ವಿತ್ ದೇರ್ ನೆಟ್ವರ್ಕ್. ಓಕೆ, ದೇ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದ ಔಟ್ಸೈಡ್ ನೆಟ್ವರ್ಕ್ಸ್ ಆ್ಯಂಡ್ ಆಲ್. ಓಕೆ, ನಮ್ಮಲ್ಲಿ ಮೆಂಬರ್ ಆಗಿದ್ದೀರಾ, ನಾವು ನಮ್ಮ ನೆಟ್ವರ್ಕ್ ನಿಮ್ಗೆ ಶೇರ್ ಮಾಡ್ತೀವಿ, ನಿಮ್ಮ ನೆಟ್ವರ್ಕ್ ನಮ್ಗೆ ಶೇರ್ ಮಾಡಿ ಅಂತ ಹೇಳ್ತಾರೆ. ಬಟ್ ಎಂಡ್ ಆಫ್ ದ ಡೇ ರಿಸಲ್ಟ್ ಬಂತ ಗೊತ್ತಿಲ್ಲ. ಸೊ ನೆಟ್ವರ್ಕ್ ಅವಶ್ಯಕತೆ ಇದೆ. ಆದರೆ ನೆಟ್ವರ್ಕ್ ಲಿಮಿಟೇಷನ್ ಆಯಿತು ಅಂತಂದ್ರೆ ಯು ಕಾಂಟ್ ಗೆಟ್ ಎ ರಿಸಲ್ಟ್. ನೆಟ್ವರ್ಕ್ನ ದೊಡ್ಡದಾಗಿ ಮಾಡ್ತಾ ಹೋಗ್ಬೇಕು, ಯೂಸಿಂಗ್ ಅವರ್ ಸ್ಕಿಲ್ ಆರ್ ಯೂಸಿಂಗ್ ಅವರ್ ನಾವು ಪೊಟೆನ್ಷಿಯಲ್ನ ತೋರಿಸ್ಕೊಂಡು ನಮ್ಮ ವ್ಯಾಲ್ಯೂನ ಕೊಡ್ತಾ ನಾವು ದೊಡ್ಡದು ಮಾಡ್ತಾ ಹೋಗ್ತಿತ್ತು ಅಂದರೆ ನೆಟ್ವರ್ಕ್ ಅವಶ್ಯಕ ಬೇಕೇ ಬೇಕು. ಅದನ್ನು ದೊಡ್ಡದಾಗಿ ಮಾಡ್ಕೋಬೇಕು, ಬಿಸ್ನೆಸ್ ಆಟೋಮೆಟಿಕಾಗಿ ಬೆಳೀತಾ ಹೋಗುತ್ತೆ. ಥ್ಯಾಂಕ್ ಯು ಸರ್. ತುಂಬ ಸಂಕ್ಷಿಪ್ತ ರೀತಿಯಲ್ಲಿ ನೆಟ್ವರ್ಕಿಂಗ್ ಹಾಗೆ ಬಿಸ್ನೆಸ್ ಮೈಂಡ್ಸೆಟ್ ಹಾಗೆ ಎಲ್ಲ ಫಂಡ್ಸ್ಗಳನ್ನಾಗಲಿ ಯಾವುದೇ ಟೆಕ್ನಿಕಲ್ ನಾಲೆಜ್ಗಳು ತುಂಬ ಇಂಪಾರ್ಟೆಂಟ್, ಹಾಗೆ ಅದನ್ನು ತಿಳ್ಕೊಳ್ಳೋದು ಕೂಡ ಹೇಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಾನು ಎಲ್ಲ ಬಿಸ್ನೆಸ್ಗೂ ಹೇಳುವಂಥದ್ದು, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಸರೌಂಡಿಂಗಲ್ಲಿರುವಂಥ ಜನಕ್ಕೆ ಅನಿವಾರ್ಯತೆ ಏನಿದೆ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದು. ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ಅದರಲ್ಲಿ ನಾನು. ಆಮೇಲೆ ನೀವು ಏನು ಮಾಡ್ತಿದ್ದೀರಾ ಅಂತ ಹೇಳ್ತು ಅಂದರೆ, ಎಲ್ಲ ಹೋಟೆಲ್ ಬಿಸ್ನೆಸ್ ಅವ್ರಿಗೂ ಹೇಳ್ತಿರುವಂಥದ್ದು, ನಿಮ್ಮ ಹೋಟೆಲ್ನ ನೀವು ಮಾಡಿ ಕಸ್ಟಮರ್ಸ್ ನಿಮ್ಮ ಹತ್ರ ಬರೋದನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಅಂದರೆ ನಮ್ಮ ಹತ್ರ ಬರುವಂಥ ಕಸ್ಟಮರ್ಸ್ ಇದ್ದಾರೆ, ಅವರಿಗೋಸ್ಕರ ಫುಡ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ನಿಮ್ಮ ಹತ್ರ ಬರಲಿಲ್ಲ ಅಂತಂದರೆ ನಮ್ಗೆ ಹತ್ರ ಯಾರೂ ಬರಲಿಲ್ಲ ಅಂದ್ಕೊಳ್ತಿದ್ದೀರಾ. ಒಂದು ಸ್ಟೆಪ್ ಆಚೆ ಹೋಗಿ ನೋಡಿ, ಆಯಿತಾ? ಅಲ್ಲಿ ಎಷ್ಟೋ ಜನಕ್ಕೆ ಮನೆಗೆ ಡೆಲಿವರಿ ಕೊಡಬೇಕಾಗಿರುತ್ತೆ, ಅಥವಾ ಅಷ್ಟೋ ಜನಕ್ಕೆ ಹೊರಗಡೆ ಹೋಟೆಲ್ ಆಫೀಸಸ್ ಇರುತ್ತೆ, ಅವರಿಗೆ ಮಧ್ಯಾಹ್ನ ಊಟಕ್ಕೆ ಬೇಕಾಗಿರುತ್ತೆ, ಅಥವಾ ಇನ್ನೊಂದೇನೋ ಬೇಕಾಗಿರುತ್ತೆ. ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ನ ಕೊಡೋಕ್ಕೆ ಶುರು ಮಾಡಿ. ತಗೊಂಡೋಗಿ ಪಾರ್ಸಲ್ ಮಾಡಿಕೊಂಡು ತಗೊಂಡೋಗಿ ಕೊಡಿ ಅವರಿಗೆ. ಸರ್ ಊಟ ಬೇಕು ಅಂತ ಹೇಳಿ, ಸರ್ ನಾನು ಮಧ್ಯಾಹ್ನ ತಂದು ಕೊಡ್ತೀನಿ ಅಂತ ಹೇಳಿ ಫ್ರೀ ಸರ್ವಿಸ್ ಕೊಡ್ತಾ ಹೋಗಿ. ಮನೆಗೆ ಹೇಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಹೌಸ್ ಸರ್ವಿಸ್ ಕೊಡ್ತಾ ಹೋಗಿ. ಸೊ ಎಷ್ಟೋ ಜನಕ್ಕೆ ಆಗದಿರುವಂಥ ಕೆಲಸನ ನೀವು ವ್ಯಾಲ್ಯೂ ಕೊಡ್ತೀವಿ ಅಂತ ಹೇಳ್ತು 100% ನಿಮ್ಮ ಹತ್ರ ತಗೊಳ್ತಾರೆ. ಮತ್ತು ನಿಮ್ಮ ಬ್ರ್ಯಾಂಡು ಕೂಡ ಮೇಲೆ ಹೋಗುತ್ತೆ, ಮತ್ತು ನಿಮ್ಮ ಮೇಲೆ ಟ್ರಸ್ಟು ಜಾಸ್ತಿ ಬರಲಿಕ್ಕೆ ಅಂತ ಶುರುವಾಗ್ತಾ ಹೋಗುತ್ತೆ.